ಸಣ್ಣ ಪಾಪುನು ಹೇಳ್ತಿದೆ, ಅಂಕಲ್ ನಾನು ಗಿಲ್ಲಿ ನೋಡ್ಬೇಕು, ನೀವು ಬೇಗ ಬಂದ್ ರೆಡಿ ಮಾಡಿ ಅಂತಿದೆ. ಗೊತ್ತಿಲ್ಲ, ಗಿಲ್ಲಿದು ಕಾಮಿಡಿ ಚೆನ್ನಾಗಿದೆ ಕೃಷ್ಣಣ್ಣ ಅವ್ರೆ, ಎಲ್ಲಿ ನಮ್ ಮನೆ ಕೇಬಲ್ ಬರ್ತಾ ಇಲ್ಲ. ಸುಮಾರು 25 ವರ್ಷನೇ ಕೇಬಲ್ ಆಪರೇಟರ್. ಬಟ್ ಈಗ ನಮ್ಮ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಸೀಸನ್ 12 ಶುರು ಆದ್ಮೇಲೆ ಶುರು ಆಗುತ್ತೆ ರಾತ್ರಿ 9:30 ಶುರು ಆಗುತ್ತೆ. ಅದು ಪ್ರತಿದಿನ 9:30 ಶುರು ಆದ್ರೆ ಆ ಟೈಮ್ ನಲ್ಲಿ ಏನಾದ್ರು ಒಂಚೂರು ಕೇಬಲ್ ಮಿಸ್ಟೇಕ್ ಆದ್ರೆ, ಕೇಬಲ್ ಕಟ್ ಆದ್ರೆ ಸಖತ್ತು ಪ್ರೆಷರ್ ಬರ್ತಾ ಅಂತಲ್ಲ, ಫೋನ್ ಕಾಲ್ಗಳು ಬರುತ್ತಂತೆ, ಸರ್ ನಾವು ಬಿಗ್ ಬಾಸ್ ನೋಡ್ಬೇಕು ಬೇಗ ಸರಿ ಮಾಡಿ ಅಂತ. ಏನು ಅಷ್ಟೊಂದು ಪ್ರೆಷರ್ ಆಗಿದೆಯಾ ಈ ಬಿಗ್ ಬಾಸ್ 12 ಶುರು ಆದ್ಮೇಲೆ? ಯಾಕೆ ಆ ರೀತಿ ಆಗಿದೆ? ನಮ್ಮ ಹೆಸರು ಕೇಬಲ್ ಕೃಷ್ಣ ಅಂತ. ಕುರುಬಾರಹಳ್ಳಿ ಹಾಗೂ ಸಿದ್ಧಾರ್ಥ ನಗರ ATA ಕೇಬಲ್ ಸಂಪರ್ಕ ಮಾಡ್ತಾ ಇದ್ದೇವೆ. ಮೊದಲು ಬಿಗ್ ಬಾಕ್ಸ್ 11ನೇ ಸೀಸನ್ ಅಲ್ಲಿ ಬೇಕಾಬಿಟ್ಟಿ ಜನ ಕೇಳ್ತಿದ್ರು ಮಾಡ್ತಿದ್ರು. ಈಗ 12ನೇ ಸೀಸನ್ ಅಲ್ಲಿ 2ನೇ ಸೀಸನ್ ಸ್ಟಾರ್ಟ್ ಆದ್ಮೇಲೆ ಕೆಲವು 2 ವಾರ ಸುಮ್ಗಿದ್ರು, 2 ವಾರ ಜನ ಸುಮ್ಗಿದ್ರು. 2 ವಾರ ಆದ್ಮೇಲೆ ಅದೇನು ಬರ್ತೋ ಗೊತ್ತಿಲ್ಲ, ಗಿಲ್ಲಿದು ಕಾಮಿಡಿ ಚೆನ್ನಾಗಿದೆ ಕೃಷ್ಣಣ್ಣ ಅವ್ರೆ, ಎಲ್ಲಿ ನಮ್ ಮನೆ ಕೇಬಲ್ ಬರ್ತಾ ಇಲ್ಲ ಅಂತ ಇಮಿಡಿಯೇಟ್ಲಿ ಫೋನು ಯಾವ್ದಾರ. ಯಾಕೆಂದ್ರೆ ಕಂಪ್ಲೇಂಟ್ ಯಾವಾಗಲೂ ಬರಲ್ಲ. ಯಾಕೆಂದ್ರೆ ಬರಲ್ಲ ಅಂದ್ರೆ ಏನಂದ್ರೆ, ಈಗ ಗಾಳಿ ಗೀಳಿ ಬೀಸಿದಾಗ ಏನಾಯ್ತದೆ, ತೆಂಗಿನ ಮರ ಗರಿಗಳು ಬಿದ್ದೋಯ್ತವೆ, ಕೇಬಲ್ ಕಂಪ್ಲೇಂಟ್ ಆಯ್ತದೆ. ಕೆಲವರು ನಾನೇನ್ ಮಾಡಿದೆ, ಇಷ್ಟೊಂದು ಜನ ಇಷ್ಟೊಂದು ಹಿಂಸೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಈ ಊರಿಗೆ ಹೋಗೋದ ಟೂರ್ನೇ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಮಾಡ್ತಿದ್ದೆ, ಎಲ್ಲ ಬಂದ್ ಮಾಡ್ಬಿಟ್ಟಿದ್ದೀನಿ. 6 ಗಂಟೆ ಆಯ್ತಿದ್ದಂಗೆ ಎಲ್ಲಿದ್ರು ಬಂದು ಮನೆ ಕೇಬಲ್ ಆಪರೇಟರ್ ಬಂದು ಸೇರ್ಕೊಳ್ತಾ ಇದ್ದೀನಿ ಈಗ. ಯಾಕೆಂದ್ರೆ ಜನ ಫೋನ್ ಮಾಡ್ತಾರೆ, ಇಮಿಡಿಯೇಟ್ಲಿ ಅಟೆಂಡ್ ಮಾಡಿಲ್ಲ ಅಂದ್ರೆ ಮನೆ ಇದಕ್ಕೆ ಬಂದ್ಬಿಡ್ತಾರೆ. ಆ ತೊಂದರೆಗೋಸ್ಕರ ಏನ್ ಮಾಡಿದೀನಿ, 6 ಗಂಟೆಗೆ ಬಂದು ಸ್ಟಾಪ್ ಆಗ್ಬಿಟ್ರೆ ಆಫೀಸಲ್ಲಿ ಏನ್ ಕಂಪ್ಲೇಂಟ್ ಹೇಳ್ತಾರೆ ಇಮಿಡಿಯೇಟ್ಲಿ ನಾವು. ಯಾಕೆಂದ್ರೆ ಕೆಲವು ಘಟನೆ ಆಯ್ತು, ತೆಂಗಿನ ಮರ ಗರಿ ಬಿದ್ದು ಕೇಬಲ್ ಕಟ್ ಆಗೋಯ್ತು. ಸುಮಾರು ಜನಗಳು ಬಂದ್ಬಿಟ್ರು. ನಾನು ಮಾಡ್ತೀನಿ ಅಂದ್ಬಿಟ್ಟು ಟಾರ್ಚ್ ಇಟ್ಕೊಂಡು ಹುಡುಗರು, ನಮ್ಮ ಕೆಲಸದ ಹುಡುಗರು ನಾವು ಟಾರ್ಚ್ ಇಟ್ಕೊಂಡು ನೈಟ್ ಎಲ್ಲ ಡ್ರೈವ್ ಮಾಡಿ ಲೈನ್ ಕೊಟ್ಟು. ಯಾಕೆ ಅಂದ್ರೆ ನಾವು ಬಿಗ್ ಬಾಕ್ಸ್ ನೋಡ್ಲೇಬೇಕು ಅಂತಾರೆ. ಕೆಲವ್ರು ನೋಡಿ ತುಂಬಾ ಆಸೆಯಾಗಿ ಪಕ್ಕದ ಮನೆಯವರು ಕೇಳಿದ್ರು, ಅವ್ರು ಬೇರೆ ಚಾನಲ್ ಯಾವ್ದೋ ನಟ್ಟದ್ ಯಾವ್ದೋ ಹಾಕೊಂಡಿದ್ರು. ನಮ್ ಮನೆಗೆ ಹೋದ್ರು, ಬರಲ್ಲಪ್ಪ, ಏನಪ್ಪ ಇಷ್ಟೊತ್ತು ಕತ್ಲು ಹಿಂಗ್ ಮಾಡ್ತಾ ಇದ್ದೀರಾ ಅಂದ್ರು. ಹೌದಮ್ಮ, ಬಿಗ್ ಬಾಸ್ ಇರೋ ಗಿಲ್ಲಿ. ಅಲ್ಲ, ಈಗ ಬಿಗ್ ಬಾಸ್ ಇದು 12ನೇ ಸೀಸನ್ ನಡೀತಾ ಇದೆ. ಹೌದು. ಈ 12ನೇ ಸೀಸನ್ 11 ಸೀಸನ್ ಇಷ್ಟು ಪ್ರೆಷರ್ ಇರ್ಲಿಲ್ವಂತೆ, ಇಷ್ಟು ಬೇಡಿಕೆ ಇರಲಿಲ್ಲ ಬಿಗ್ ಬಾಸ್ಗೆ. ಬಟ್ ಈ ಸೀಸನ್ ಅಲ್ಲಿ ತುಂಬಾ ಬೇಡಿಕೆ. 5 ನಿಮಿಷ ಏನಾದ್ರು ಕೇಬಲ್ ಕಟ್ ಆಗೋದ್ರೆ ಜನ ಏನೋ ಕಳ್ಕೊಂಡ್ಬಿಟ್ಟಿದ್ವಿ ಅನ್ನೋ ಅಷ್ಟರ ಮಟ್ಟಿಗೆ ಒಂಥರ ಕೂಗಾಡ್ತಾ ಇದಾರೆ, ಕೇಬಲ್ ಸರಿ ಮಾಡಿದ್ದು. ಯಾಕೆ ಆ ರೀತಿ ಆಗಿದೆ ಈ ಸರಿ? ಗಿಲ್ಲಿ ಕಾಮಿಡಿ ತುಂಬಾ ಇಷ್ಟ ಆಗಿದೆ. ಎಲ್ಲ ಪ್ರತಿಯೊಬ್ಬರು ಮನೆ ಹೋಯ್ತು. ಸಣ್ಣ ಪಾಪುನು ಹೇಳ್ತಿದೆ, ಅಂಕಲ್ ನಾನು ಗಿಲ್ಲಿ ನೋಡ್ಬೇಕು, ನೀವು ಬೇಗ ಬಂದ್ ರೆಡಿ ಮಾಡಿ ಅಂತಿದೆ. ಕೆಲವು ಆಯ್ತಪ್ಪ ಮಾಡ್ಕೊಡ್ತೀನಿ ಅವ್ರು ತಕ್ಷಣದಲ್ಲಿ ಹೋಗಿ ಅಟೆಂಡ್ ಮಾಡಿ ನಾವು ಬಂದಾಗ ಅವ್ರ ಮಕ್ಕಳು ಎಷ್ಟು ಖುಷಿ ಮಾಡ್ತೇವೆ ಅಂದ್ರೆ, ಕೆಲವರು ಮಕ್ಕಳೇ ಬಂದು ಥ್ಯಾಂಕ್ಸ್ ಅಂಕಲ್, ಗಿಲ್ಲಿ ನೋಡಕ್ಕೆ ನನ್ಗೆ ಆನ್ ಮಾಡ್ಕೊಟ್ರಿ, ನಿಮ್ಗೆ ಏನ್ ತಿಂಡಿ ಸ್ವೀಟ್ ಇದೆ ನಮ್ಮ ತಂದೆ ತಗೊಳ್ಳಿ, ಗಿಲ್ಲಿ ಕೂಡ ಬಂದು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ದಾಗ. ಈಗ ನೀವು ರಾತ್ರಿ 9:30 ಶುರು ಆಗುತ್ತೆ ಡೈಲಿ. 9:30 ಶುರು ಆದ್ರೆ 11 ಗಂಟೆಗೆ ಫಸ್ಟ್ ಸೆಷನ್ ಮುಗಿಯುತ್ತೆ. ಮತ್ತೆ 11 ಗಂಟೆಯಿಂದ 12:30 ತನಕ ರಿಪೀಟ್ ಇರುತ್ತೆ. ಅಲ್ಲಿಗೆ ನೀವು 9 ಗಂಟೆಯಿಂದ 12:30 ತನಕ ಅಲರ್ಟ್ ಆಗಿರ್ತೀರಿ. ಹೌದೌದು, ಸತ್ಯವಾದ ಮಾತು. ಬೇಕಾದ್ರೆ ನಾವು ನಮ್ಮ ಅನುಮಾನ ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ನಮ್ಮ ಮನೆ ಕೆಲಸ ಮಾಡಿದೀವಿ, ಅವ್ರ ಮನೆ ಕೇಬಲ್ ಆಫ್ ಆಗಿದ್ದಾಗ ಅವ್ರು ಏನ್ ಹೇಳಿದಾರೆ, ಇಷ್ಟೊಂದು ನೀವು ಈ ತರ ನಾವು ಮಾಡಿಗೆ ನಾವು ಬೇರೆ ಕನೆಕ್ಷನ್ ಹಾಕ್ಸ್ಕೊಂಡಿದ್ವಿ, ಫೋನ್ ಬಿದ್ರು ಯಾರು ಏನ್ ಮೇಂಟೈನ್ ಮಾಡಲ್ಲ, ನೀವು ಇಷ್ಟೊತ್ತಲ್ಲಿ ಬಂದ್ ಮಾಡ್ತಾ ಇದ್ದೀರಾ, ನಿಮ್ ಕೇಬಲೇ ಬೇಕು, ಹಾತ್ವೇ ಕೇಬಲ್ ನಿಮ್ದು ಯಾವ್ದು ಅಂತ ಕೇಳಿದ್ರು, ನಮ್ದು ಹಾತ್ವೇ ಕೇಬಲ್ ಅಂತ ಹೇಳಿದೆ. ದಯವಿಟ್ಟು ನಮ್ಗೆ ಕ್ಯಾನ್ಸಲ್ ಮಾಡ್ತೀವಿ, ನೀವು ಹಾತ್ವೇ ಕೇಬಲ್ ನಮ್ಗೆ ಹಾಕೊಡಿ, ನೀವು ಇಷ್ಟೊಂದು ಇಮಿಡಿಯೇಟ್ಲಿ ಬಂದು ಮೇಂಟೈನ್ ಮಾಡ್ತಾ ಇದ್ದೀರಾ, ನಮ್ಮ ಮಕ್ಳಿಗೂ ಖುಷಿ ಆಯ್ತಾ ಇದೆ, ನಮ್ಮ ಮಕ್ಳು ನಿಮ್ದೇ ಬೇಕು ಅಂತ ಅವ್ರಂದ್ಬಿಟ್ಟು ಸುಮಾರು ಮನೆ ಕೇಬಲ್ ಹಾಕಿದೀನಿ ಈಗ. ಈ ಬಿಗ್ ಬಾಸ್ ಇಂದ ನಿಮ್ಗೆ ಕೇಬಲ್ ಬಿಸ್ನೆಸ್ ಜಾಸ್ತಿ ಆಗಿದೆ. ಹೌದು. ಈಗ ರಾತ್ರಿ 11:30 ಹೋಗಿ ನೀವು ರಿಪೇರಿ ಮಾಡಿದ್ರಂತಲ್ಲ? ಹೌದು, ಮಾಡ್ತಾ ಇದ್ದೀರಾ? ಈಗಲೂ ಮಾಡ್ತಾ ಇದ್ದೀನಿ ಈಗ. ಯಾಕೆಂದ್ರೆ ಟಾರ್ಚ್ ದೊಡ್ಡದು ಮಡಿಕೊಂಡ್ರೆ 2 ಟಾರ್ಚ್ ಹುಡುಗರು ನಾವಿಬ್ರು ನಿಂತ್ಕೊಂಡ್ರೆ ಸ್ಪಾಟ್ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಮನೆ ಮೇಲೆ ಹತ್ತಿ ಹೋಗಿದೆ ಎಲ್ಲಾನು ರೆಡಿ ಮಾಡಿ ಅವ್ರಿಗೆ ಆನ್ ಮಾಡ್ತಾ 7-10 ನಿಮಿಷ 15 ನಿಮಿಷ ಕ್ಲಾರಿಟಿ ಮಾಡಿ ಕೊಡ್ತಾ ಇದೀವಿ. ಅಲ್ಲಿಗೆ ಜನಗಳಿಗೆ ಗಿಲ್ಲಿ ಕಾಮಿಡಿ ಅಷ್ಟು ಉಚ್ಚೆಬ್ಬಿಸ್ಬಿಟ್ಟಿದೆ. ಹೌದು, ಕರೆಕ್ಟ್ ನೀವು ಹೇಳಿದ್ರೆ. ಗಿಲ್ಲಿ ಕಾಮಿಡಿಗೋಸ್ಕರ ಜನ ಇಷ್ಟೊಂದು ಬಿಗ್ ಬಾಸ್ ಅನ್ನ ನೋಡ್ತಾ ಇದಾರೆ. ಹೌದು, ಸತ್ಯ. ಈಗ ನೀವ್ ಎಲ್ಲಾರ ಮನೆಗೆ ಹೋಗ್ತಿರಲ್ಲ, ಈಗ ಎಲ್ಲಾರು ಕಟ್ ಆಗಿರತ್ತೆ ಕೇಬಲ್ ಕನೆಕ್ಷನ್, ಆ ಟೈಮ್ ನಲ್ಲಿ ಆ ಮನೆಗೆ ಹೋಗ್ತೀರಿ ನೀವು. ಅಲ್ಲಿ ಏನ್ ಹೇಳ್ತಾರೆ ಜನ ಬಿಗ್ ಬಾಸ್ ವಿಚಾರದಲ್ಲಿ? ಗಿಲ್ಲಿ ಕಾಮಿಡಿ ಇದೆ, ತುಂಬಾ ಕಾಮಿಡಿ ಇದೆ ಅಂತ ತುಂಬಾ ಹೇಳ್ತಾರೆ. ಎಲ್ಲಾರು ಮಾತಾಡಿದ್ರೆ ಗಿಲ್ಲಿ ಇದೇನು ಇಷ್ಟು 11 ಎಪಿಸೋಡ್ ಆಯ್ತು, ಈಗ 12ನೇ ಎಪಿಸೋಡ್ ಅಲ್ಲಿ ಈ ತರ ನಮ್ಗೆ ಬಂದು ಫೋನ್ ಮಾಡಿ ಮನೆಗೆ ಬಂದ್ಬಿಡ್ತಾರೆ ಗಾಡಿ ತಗೊಂಡು. ನಾವು ಬಂದಿಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ದೇವೆ ಅಂದ್ರೆ, ಈ ಬಿಗ್ ಬಾಸ್ ಯಾವ ಸ್ಟಾರ್ಟ್ ಆಯ್ತು ಆ ಸಾಯಂಕಾಲ 6 ಗಂಟೆಗೆ ಎಲ್ಲಿದ್ರು ಬಂದು ನಾವು
ಆಫೀಸ್ ಬಂದು ಸೇರ್ಕೊತೀವಿ 6 ಗಂಟೆಯಿಂದ 11 ಗಂಟೆ ತನಕ ಊಟನೂ ಆಗಲ್ಲ. 11 ಗಂಟೆ ಮೇಲೆ ಊಟ ಮಾಡೋದು ನಾವು. ನಮ್ ಕೆಲ್ಸಗಾರರು ನಾವೆಲ್ಲ ಸೇರ್ಕೊಂಡು 11 ಗಂಟೆ ಮೇಲೆ ಊಟ ಮಾಡ್ತಾ ಇದ್ದೀವಿ. ಟೈರ್ಡ್ ಆಗಿ ಸುಸ್ತಾಗಿ ಬಂದಿರ್ತೀವಿ. ಈ ಕಾಮಿಡಿ ಗಿಲ್ಲಿ ಮಾತುಗಳು ಕೇಳ್ತಾ ಇದ್ರೆ ನಮ್ಗೆ ಅದೆಲ್ಲ ಮರ್ತು ಬಿಡ್ತೀವಿ. ಈ 11 ಸೀಸನ್ ನಿಮ್ಗೆ ಇಷ್ಟು ಪ್ರೆಷರ್ ಇರ್ಲಿಲ್ಲ. ಇಲ್ಲ 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 ಇಲ್ಲ. ಈ ಸೀಸನ್ ಅಲ್ಲಿ ನಿಮಗೆ ಪ್ರೆಷರ್, ಗಿಲ್ಲಿ ಕಾಮಿಡಿ ನಿಮ್ಗೂ ಕೂಡ ತುಂಬಾನೇ ಕೆಲಸ ಕೊಟ್ಬಿಟ್ಟಿದ್ದಾರೆ ಗಿಲ್ಲಿ ಅಂತ ಹೇಳ್ಬೋದು. ಹೌದು ಹೌದು ಹೌದು. ಕೆಲವು ಈಗ ನೋಡಿ ಸರ್, ಈಗ ಕೇಬಲ್ ಬಾಕ್ಸ್ ಅಲ್ಲಿ ಏನಂದ್ರೆ ಆಫ್ ಆಗಿರ್ತದೆ, ಆ ಟೈಮಿಂಗ್ಸ್ ಹೇಳಕ್ಕಾಗಲ್ಲ. ಟಕ್ ಅಂತ ಆಟೋಮೆಟಿಕ್ ನಟ್ಟು ಪ್ರೋಗ್ರಾಮ್ ಆಫ್ ಆಗ್ತಿದೆ, ಮತ್ತೆ ರೀಚಾರ್ಜ್ ಮಾಡ್ಬೇಕು. ಅವ್ರು ದುಡ್ಡು ಕೊಡ್ಲಿ ಬಿಡ್ಲಿ ಯಾವತ್ತೂ ಕೊಟ್ಟೆ ಕೊಡ್ತಾರೆ ವಿಶ್ವಾಸ ಇರುತ್ತೆ. ತಕ್ಷಣ ಅದನ್ನ ಬಾಕ್ಸ್ ನ ಆಕ್ಟಿವೇಶನ್ ಮಾಡ್ಕೊಡ್ತೀವಿ ನೋಡಕ್ಕೆ. ಅದೆಲ್ಲ ಮಾಡ್ತಾ ಇದೀವಿ. ಅವ್ರಿಗೆ ಅದನ್ನೇ ಖುಷಿ ಪಡ್ತಾರೆ. ಸುಮಾರು ಈಗ ನನ್ಗೆ ಹೇಳ್ತಾ ಇದೀವ, ಈ ಬಿಗ್ ಬಾಸ್ ಬಂದು 12ನೇ ಸೀಸನ್ ಅಲ್ಲಿ ಸುಮಾರು ಬಾಕ್ಸ್ ಕೇಬಲ್ ಆತ್ವೆ ಕೇಬಲ್ಗೆ ನಾನು ಹೊಸ ಸೇರ್ಪಡೆ ಆಗಿದ್ದಾರೆ. ಕಸ್ಟಮರ್ಸ್ ಜಾಸ್ತಿ ಕಾರಣ ಏನು ಅಂದ್ರೆ ಗಿಲ್ಲಿ ಕಾಮಿಡಿಯಿಂದಾಗಿ ನಮ್ಗೆ ಗಿಲ್ಲಿಯಿಂದ ನಮ್ಗೆ ಒಳ್ಳೇದಾಗಿದೆ. ನಿಮ್ಗೆ ಈಗ ಬಿಗ್ ಬಾಸ್ ಮುಗಿಯೋ ತನಕನೂ ಸ್ವಲ್ಪ ಕಷ್ಟನೇ ನಿಮ್ಗೆ, ಪ್ರೆಷರ್. ಹೌದೌದೌದು. ತನಕ ಇನ್ನು 2 ವಾರ ಮುಗಿಯೋ ತನಕ ಕಷ್ಟನೇ. ನೀವು ಡೈಲಿ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀವಿ. ಈಗ ನಿಮ್ ಪ್ರಕಾರ ಯಾರು ಗೆಲ್ಬಹುದು? ಸರಿ ಗಿಲ್ಲಿ ಆಡ ಕಾಮಿಡಿ ಮತ್ತೆ ಅವನ ಗೇಮ್ ಪ್ರತಿಯೊಂದುವೆ ಅವನೇ ವಿನ್ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಅವರೇ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ.